ಮೊದಲನೇ ಪ್ರಶ್ನೆ, ವರ್ಷದ ಅತಿ ಉದ್ದದ ದಿನ ಯಾವುದು? ಎ 21 ಜೂನ್, ಬಿ 25 ಜೂನ್, ಸಿ 2 ಜೂನ್, ಡಿ 5 ಜೂನ್. ಉತ್ತರ ಎ 21 ಜೂನ್. ಎರಡನೇ ಪ್ರಶ್ನೆ, ಮನೆಯಲ್ಲಿ ಯಾವ ಪದಾರ್ಥಗಳನ್ನು ಇಟ್ಟರೆ ಸೊಳ್ಳೆಗಳು ಹತ್ತಿರವು ಸುಳಿಯುವುದಿಲ್ಲ? ಎ ಪುದೀನ ಎಲೆಗಳು, ಬಿ ಬಾಳೆಹಣ್ಣು, ಸಿ ದಾಲ್ಚಿನ್ನಿ ಚಕ್ಕೆ, ಡಿ ಜಾಜಿಕಾಯಿ. ಉತ್ತರ ಎ ಪುದೀನ ಎಲೆಗಳು. ಮೂರನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಏನು ತಿನ್ನುವುದರಿಂದ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ನಿಂಬೆ ರಸ, ಬಿ ಮೊಸರು, ಸಿ ತುಪ್ಪ, ಡಿ ಬೆಲ್ಲ. ಉತ್ತರ ಡಿ ಬೆಲ್ಲ. ನಾಲ್ಕನೇ ಪ್ರಶ್ನೆ, ಹೊರಗೆ ಬಿಸಿಲಿಗೆ ಹೋಗುವಾಗ ಯಾವ ಬಣ್ಣದ ಬಟ್ಟೆ ಧರಿಸುವುದರಿಂದ ಬಿಸಿಲು ಮೈಗೆ ಹತ್ತುವುದಿಲ್ಲ? ಎ ಬಿಳಿ ಬಟ್ಟೆ, ಬಿ ಹಳದಿ ಬಟ್ಟೆ, ಸಿ ಕೆಂಪು ಬಟ್ಟೆ, ಡಿ ಕಪ್ಪು ಬಟ್ಟೆ. ಉತ್ತರ ಎ ಬಿಳಿ ಬಟ್ಟೆ. ಐದನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯಲು ಯಾವ ಹಣ್ಣನ್ನು ತಿನ್ನಬೇಕು? ಎ ಆಪಲ್, ಬಿ ದಾಳಿಂಬೆ, ಸಿ ಪಪ್ಪಾಯಿ, ಡಿ ಅನಾನಸ್. ಉತ್ತರ ಡಿ ಅನಾನಸ್. ಆರನೇ ಪ್ರಶ್ನೆ, ಕೂದಲು ಉದುರುವುದನ್ನು ತಡೆಯಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಬೆಂಡೆಕಾಯಿ, ಡಿ ಹಾಗಲಕಾಯಿ. ಉತ್ತರ ಬಿ ಕ್ಯಾರೆಟ್. ಏಳನೇ ಪ್ರಶ್ನೆ, 1 ನಿಮಿಷದಲ್ಲಿ ಹೃದಯ 1000 ಬಾರಿ ಬಡಿಯುವ ಜೀವಿ ಯಾವುದು? ಎ ಇರುವೆ, ಬಿ ಮೊಸಳೆ, ಸಿ ಕಾಂಗರು, ಡಿ ಹಲ್ಲಿ. ಉತ್ತರ ಡಿ ಹಲ್ಲಿ. ಎಂಟನೇ ಪ್ರಶ್ನೆ, ಮಲಬದ್ಧತೆಯನ್ನು ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು? ಎ ಆಪಲ್, ಬಿ ದಾಳಿಂಬೆ, ಸಿ ಪಪ್ಪಾಯಿ, ಡಿ ಅನಾನಸ್. ಉತ್ತರ ಡಿ ಅನಾನಸ್. ಒಂಬತ್ತನೇ ಪ್ರಶ್ನೆ, ಸಿಹಿ ತಿಂಡಿಗಳ ಮೇಲೆ ಬೆಳ್ಳಿ ಪದರವನ್ನು ಏಕೆ ಅಂಟಿಸುತ್ತಾರೆ? ಎ ಹಾಳಾಗದಂತೆ, ಬಿ ಸೌಂದರ್ಯ ವರ್ಧನೆಗಾಗಿ, ಡಿ ವಾಸನೆಗಾಗಿ, ಡಿ ರುಚಿಗಾಗಿ. ಉತ್ತರ ಎ ಹಾಳಾಗದಂತೆ. ಹತ್ತನೆಯ ಪ್ರಶ್ನೆ, ನೇತ್ರದಾನದಲ್ಲಿ ಕಣ್ಣಿನ ಯಾವ ಭಾಗವನ್ನು ದಾನ ಮಾಡಲಾಗುತ್ತದೆ? ಎ ಕಾರ್ನಿಯಾ, ಬಿ ರೆಟಿನಾ, ಸಿ ಐರಿಸ್, ಡಿ ಸಂಪೂರ್ಣ ಕಣ್ಣು. ಉತ್ತರ ಎ ಕಾರ್ನಿಯಾ. 11ನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು? ಎ ಏಡಿ, ಬಿ ಜಿಗಣಿ, ಸಿ ಹಾವು, ಡಿ ಸೀಗಡಿ. ಉತ್ತರ ಎ ಏಡಿ. 12ನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸಲಾಗುತ್ತದೆ? ಎ ಶುಗರ್ ಕಾಯಿಲೆಗೆ, ಬಿ ಕ್ಯಾನ್ಸರ್, ಸಿ ಕೀಲು ನೋವು, ಡಿ ಪಾರ್ಶ್ವವಾಯು. ಉತ್ತರ ಡಿ ಪಾರ್ಶ್ವವಾಯು. 13ನೇ ಪ್ರಶ್ನೆ, ನಿದ್ರೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಎಲೆ ಸೊಪ್ಪುಗಳನ್ನು ತಿನ್ನಬೇಕು? ಎ ಪಾಲಕ್ ಸೊಪ್ಪು, ಬಿ ಮೆಂತ್ಯ ಸೊಪ್ಪು, ಸಿ ಪುಂಡಿ ಪಲ್ಯ, ಡಿ ರಾಜಗಿರಿ ಸೊಪ್ಪು. ಉತ್ತರ ಎ ಪಾಲಕ್ ಸೊಪ್ಪು. 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದಕ್ಕೆ ಎಲ್ಲಾ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ ಇದೆ? ಎ ಬಾಳೆಹಣ್ಣು, ಬಿ ಡ್ರ್ಯಾಗನ್ ಫ್ರೂಟ್ಸ್, ಸಿ ಪಪ್ಪಾಯಿ ಹಣ್ಣು, ಡಿ ದಾಳಿಂಬೆ. ಉತ್ತರ ಬಿ ಡ್ರ್ಯಾಗನ್ ಫ್ರೂಟ್ಸ್. 15ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯ ಯಾವುದು? ಎ ವೈನ್, ಬಿ ಲಸ್ಸಿ, ಸಿ ಚಹಾ, ಡಿ ಕಬ್ಬಿನ ರಸ. ಉತ್ತರ ಸಿ ಚಹಾ. 16ನೇ ಪ್ರಶ್ನೆ, ನೀರು ಹಾಕದೆ ಹಾಲು ಕುಡಿದರೆ ಏನಾಗುತ್ತದೆ? ಎ ದಪ್ಪ ಆಗುತ್ತಾರೆ, ಬಿ ಕೂದಲು ಬೆಳೆಯುತ್ತದೆ,
ಸಿ ತೆಳ್ಳಗೆ ಆಗುತ್ತಾರೆ, ಡಿ ಮುಖ ಕಾಂತಿ ಹೆಚ್ಚುತ್ತದೆ. ಉತ್ತರ ಎ ದಪ್ಪ ಆಗುತ್ತಾರೆ. 17ನೇ ಪ್ರಶ್ನೆ. ಮಕ್ಕಳು ಯಾವ ವಯಸ್ಸಿನ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ? ಎ 5 ವರ್ಷ, ಬಿ 7 ವರ್ಷ, ಸಿ 4 ವರ್ಷ, ಡಿ 3 ವರ್ಷ. ಉತ್ತರ ಡಿ 3 ವರ್ಷ. 18ನೇ ಪ್ರಶ್ನೆ. ಯಾವ ಪಕ್ಷಿಯು ಒಂದೇ ಕಣ್ಣಿನಿಂದ ನೋಡಬಹುದು? ಎ ಕಾಗೆ, ಬಿ ಗಿಳಿ, ಸಿ ಹಂಸ, ಡಿ ಮೈನಾ. ಉತ್ತರ ಎ ಕಾಗೆ. 19ನೇ ಪ್ರಶ್ನೆ. ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಯಾವುದು? ಎ ಆಲೂಗಡ್ಡೆ, ಬಿ ಈರುಳ್ಳಿ, ಸಿ ಬೆಂಡೆಕಾಯಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಈರುಳ್ಳಿ. 20ನೇ ಪ್ರಶ್ನೆ. ಯಾವ ದೇಶದಲ್ಲಿ ಪೆಟ್ರೋಲ್ ನೀರಿಗಿಂತ ಅಗ್ಗ? ಎ ಕುವೆತ್, ಬಿ ಸ್ವಿಟ್ಜರ್ಲ್ಯಾಂಡ್, ಸಿ ಫ್ರಾನ್ಸ್, ಡಿ ಜಪಾನ್. ಉತ್ತರ ಎ ಕುವೆತ್. ಗರ್ಭಿಣಿ ಮಗು ಎಷ್ಟು ತಿಂಗಳು ಬೆರಳಚ್ಚುಗಳನ್ನು ಅಭಿವೃದ್ಧಿಪಡಿಸುತ್ತದೆ? ಎ 3 ತಿಂಗಳಲ್ಲಿ, ಬಿ 6 ತಿಂಗಳಲ್ಲಿ, ಸಿ 5 ತಿಂಗಳಲ್ಲಿ, ಡಿ 8 ತಿಂಗಳಲ್ಲಿ. ಉತ್ತರ ಬಿ 6 ತಿಂಗಳಿನಲ್ಲಿ. ಮಧುಮೇಹವನ್ನು ಗುಣಪಡಿಸಲು ಯಾವ ಪ್ರಾಣಿಯಿಂದ ಔಷಧವನ್ನು ತಯಾರಿಸಲಾಗುತ್ತದೆ? ಎ ಮಂಕಿ, ಬಿ ಹಂದಿ, ಸಿ ಒಂಟೆ, ಡಿ ಆನೆ. ಉತ್ತರ ಬಿ ಹಂದಿ. ಯಾವ ಪ್ರಾಣಿಯು 6 ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲದು? ಎ ಚೇಳು, ಬಿ ಕಪ್ಪೆ, ಸಿ ಕೊಕ್ಕರೆ, ಡಿ ಹಾವು. ಉತ್ತರ ಎ ಚೇಳು. ವಿಶ್ವದ 75% ಧ್ವಜಗಳಲ್ಲಿ ಯಾವ ಬಣ್ಣ ಕಂಡುಬರುತ್ತದೆ? ಎ ಹಸಿರು, ಬಿ ಕೆಂಪು, ಸಿ ನೀಲಿ, ಡಿ ಬಿಳಿ. ಉತ್ತರ ಬಿ ಕೆಂಪು. ರಕ್ತದಾನಕ್ಕೆ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? ಎ 16, ಬಿ 17, ಸಿ 20, ಡಿ 18. ಉತ್ತರ ಬಿ 18. ಯಾವ ದೇಶದಲ್ಲಿ ಜನರು ಮರಗಳ ಮೇಲೆ ವಾಸಿಸುತ್ತಾರೆ? ಎ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ಇಂಡೋನೇಷಿಯಾ. ಉತ್ತರ ಡಿ ಇಂಡೋನೇಷಿಯಾ. ಗಾಜನ್ನು ಕತ್ತರಿಸಲು ಯಾವ ವಜ್ರವನ್ನು ಬಳಸಲಾಗುತ್ತದೆ? ಎ ಕಪ್ಪು ವಜ್ರ, ಬಿ ಬ್ಲೂ ಡೈಮಂಡ್, ಸಿ ಬಿಳಿ ವಜ್ರ, ಡಿ ಎಲ್ಲವೂ. ಉತ್ತರ ಎ ಕಪ್ಪು ವಜ್ರ. ಟೊಮೊಟೊದಲ್ಲಿ ನೀರಿನ ಶೇಕಡಾವಾರು ಎಷ್ಟು? ಎ 50%, ಬಿ 76%, ಸಿ 85%, ಡಿ 95%. ಉತ್ತರ ಡಿ 95%. ಒಂದು ವಿಮಾನದಲ್ಲಿ ಎಷ್ಟು ಇಂಜಿನ್ಗಳಿವೆ? ಎ 4, ಬಿ 6, ಸಿ 8, ಡಿ 10. ಉತ್ತರ ಎ 4. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಯಾವುದು? ಎ ಜೆಡ್, ಬಿ ಎಕ್ಸ್, ಸಿ ಎಸ್, ಡಿ ಕ್ಯೂ. ಉತ್ತರ ಎ ಜೆಡ್. ಪ್ರಾಚೀನ ಶಿಲಾಯುಗದಲ್ಲಿ ಮಾನವನು ಸಾಕಿದ ಮೊದಲ ಪ್ರಾಣಿ ಯಾವುದು? ಎ ಮೇಕೆ, ಬಿ ಹಂದಿ, ಸಿ ಆನೆ, ಡಿ ನಾಯಿ. ಉತ್ತರ ಡಿ ನಾಯಿ. ರೋಗವಿಲ್ಲದೆ ಹೆಚ್ಚು ಕಾಲ 100 ವರ್ಷ ಬದುಕಲು ನಮಗೆ ಸಹಾಯ ಮಾಡುವ ಸೂಪರ್ ಫುಡ್ ಯಾವುದು? ಎ ಬಿಳಿ ಜೋಳ,
ಬಿ ರಾಗಿ, ಸಿ ತೊಗರಿಬೇಳೆ, ಡಿ ಕಡಲೆಕಾಯಿ. ಉತ್ತರ ಡಿ ಕಡಲೆಕಾಯಿ. ಕಡಲೆಕಾಯಿ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಕಡಲೆಕಾಯಿಯು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ಆರೋಗ್ಯಕರ ಕೊಬ್ಬುಗಳು, ಫೈಬರ್ ಮತ್ತು ಕೊಬ್ಬಿನ ಆಮ್ಲಗಳ ಅತ್ಯುತ್ತಮ ಮೂಲವಾಗಿದೆ. ಅದು ನಮ್ಮ ದೇಹವನ್ನು ಶಕ್ತಿಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಕಡಲೆಕಾಯಿಯನ್ನು ಮಿತವಾಗಿ ತಿನ್ನುವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ರೋಗವಿಲ್ಲದೆ ಹೆಚ್ಚು ಕಾಲ ಬದುಕಲು ನಮಗೆ ಸಹಾಯ ಮಾಡುವ ಸೂಪರ್ ಫುಡ್ ಅಂದರೆ ಅದು ಕಡಲೆಕಾಯಿ. ಯಾವ ಹಣ್ಣು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕರಗಿಸುತ್ತದೆ? ಎ ಪೇರಳೆ ಹಣ್ಣು, ಬಿ ಪೈನಾಪಲ್, ಸಿ ದಾಳಿಂಬೆ, ಡಿ ಆಪಲ್. ಉತ್ತರ ಡಿ ಆಪಲ್. ತಾಯಿಯ ಎದೆ ಹಾಲು ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು? ಎ ಕಾಳು ಮೆಣಸು, ಬಿ ಮೆಂತೆಕಾಳು, ಸಿ ಜೀರಿಗೆ, ಡಿ ಮೊಳಕೆ ಕಾಳು. ಉತ್ತರ ಬಿ ಮೆಂತೆಕಾಳು. ಯಾವ ದೇಶದಲ್ಲಿ ಹಾವು ಮತ್ತು ಏಣಿ ಆಟ ಪ್ರಾರಂಭವಾಯಿತು? ಎ ಚೀನಾ, ಬಿ ಇಂಡಿಯಾ, ಸಿ ಜಪಾನ್, ಡಿ ಪಾಕಿಸ್ತಾನ್. ಉತ್ತರ ಬಿ ಇಂಡಿಯಾ. 1 ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಎ 35 ಗ್ರಾಂ, ಬಿ 25 ಗ್ರಾಂ, ಸಿ 20 ಗ್ರಾಂ, ಡಿ 45 ಗ್ರಾಂ. ಉತ್ತರ ಎ 35 ಗ್ರಾಂ. ಯಾವ ಆಹಾರಗಳು ಹೃದಯಾಘಾತಕ್ಕೆ ಕಾರಣವಾಗುತ್ತವೆ? ಎ ಕೊಬ್ಬು, ಬಿ ಪ್ರೋಟೀನ್, ಸಿ ಕಾರ್ಬೋಹೈಡ್ರೇಟ್, ಡಿ ಯಾವುದು ಅಲ್ಲ. ಉತ್ತರ ಎ ಕೊಬ್ಬು.